ಅದು ವಿದ್ಯಾರ್ಥಿಗಳೇ, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. MCQ ಕ್ವೆಶನ್ಸ್: 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, 3 ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳು ಮತ್ತು LBA ಆಧಾರಿತ ಪ್ರಶ್ನೋತ್ತರಗಳಾಗಿವೆ. ಪರೀಕ್ಷೆಗೆ ಇವುಗಳೇ ಹೆಚ್ಚಾಗಿ ಬರುತ್ತೆ ಎಂಬುದು ನಿರೀಕ್ಷೆ ಮಾಡಲಾಗಿದೆ. ಮೊದಲನೇ ಮಹಾಯುದ್ಧ ನಡೆದ ವರ್ಷ 1914 - 18. ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ 1919. ಆದರೆ ಇಲ್ಲಿ ವರ್ಸೇಲ್ಸ್ ಒಪ್ಪಂದ. ಒಂದನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಆಸ್ಟ್ರಿಯಾ ರಾಜಕುಮಾರನ ಕಗ್ಗೊಲೆ. ಕದನ ಬಾಂಧವ್ಯತ್ರಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು: ಬ್ರಿಟನ್, ಫ್ರಾನ್ಸ್, ರಷ್ಯಾ. ಕದನ ಸೌಹಾರ್ದತ್ರಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು: ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. ರಾಷ್ಟ್ರಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಮಹಾಯುದ್ಧವನ್ನು ತಡೆಗಟ್ಟುವುದಕ್ಕಾಗಿ ರಾಷ್ಟ್ರಸಂಘ ಸ್ಥಾಪಿಸಲಾಯಿತು. ಒಂದನೇ ಮಹಾಯುದ್ಧದ ನಂತರ ಸ್ಥಾಪನೆಯಾದ ಸಂಸ್ಥೆ ರಾಷ್ಟ್ರಸಂಘ, ಲೀಗ್ ಆಫ್ ನೇಷನ್ಸ್. ರಷ್ಯಾ ಕ್ರಾಂತಿ ನಡೆದ ವರ್ಷ 1917. ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತ್ತು. ಏಕೆಂದರೆ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ್ದರಿಂದ. ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣ ಜರ್ಮನಿ ಪೋಲೆಂಡಿನ ಮೇಲೆ ದಾಳಿ ಮಾಡಿದುದು. ನಾಜಿ ಪಕ್ಷ ಸ್ಥಾಪಕ ಹಿಟ್ಲರ್. ಹಿಟ್ಲರ್ನ ಭೂದಂಗೆ ದಳವನ್ನು ಏಕೆ ಸಂಘಟಿಸಿದನು? ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿ ಹುಟ್ಟಿಸಲು. ಸೋಷಿಯಾಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹಿಟ್ಲರ್ನು ಹೇಗೆ ಹತ್ತಿಕ್ಕಿದನು? ಜರ್ಮನ್ ಉದ್ಯಮಿಗಳ ಸಹಾಯ ಪಡೆದು ಕಾರ್ಮಿಕ ಸಂಘಗಳನ್ನು ರದ್ದುಗೊಳಿಸಿ ರಾಜಕೀಯ ಪಕ್ಷಗಳನ್ನು ನಿಷೇಧಿಸುವುದರ ಮೂಲಕ ಹಿಟ್ಲರ್ನ ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ನೇಮಿಸಿದ ಉದ್ದೇಶ ಜನಾಂಗೀಯ ದ್ವೇಷವನ್ನು ಪ್ರಚಾರ ಮಾಡಲು. ಹೋಲೋಕಾಸ್ಟ್ ಎಂದರೆ ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆ. ಇಟಲಿ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಮುಸೊಲಿನಿ. 1942ರಲ್ಲಿ ಸ್ಟಾಲಿನ್ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದ ದೇಶ ರಷ್ಯಾ. ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳಿರುವುದು ಜರ್ಮನ್ನಲ್ಲಿ. ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಮಧ್ಯಪ್ರವೇಶಿಸಿದ ಕಾರಣ ಜಪಾನ್ ಅಮೆರಿಕದ ಪರ್ಲ್ ಹಾರ್ಬರ್ನ ಮೇಲೆ ದಾಳಿ ಮಾಡಿದ್ರಿಂದ ಅಮೆರಿಕ ಜಪಾನ್ ಯಾವ 2 ಅವಳಿ ನಗರಗಳ ಮೇಲೆ ಬಾಂಬ್ ದಾಳಿ ಮಾಡಿತು? ಹಿರೋಶಿಮಾ ಮತ್ತು ನಾಗಸಾಕಿ. ಎರಡನೇ ಮಹಾಯುದ್ಧದ ನಂತರ ತಡೆಗಟ್ಟಲು ಶಾಂತಿ ಸ್ಥಾಪಿಸಲು ಸ್ಥಾಪನೆ ಸಂಸ್ಥೆ ವಿಶ್ವಸಂಸ್ಥೆ. ವಿಶ್ವದ ಯಾವುದೇ ಬಳಕೆ ಸೇರದ ನೀತಿಯನ್ನು ಏನೆನ್ನುವರು? ಅಲಿಪ್ತ ನೀತಿ. ಮೈಸೂರು ಲ್ಯಾನ್ಸರ್ಗಳ ಮುಖ್ಯಸ್ಥರಾಗಿದ್ದವರು A.T. ತ್ಯಾಗರಾಜ್. ತೀನ್ಮೂರ್ತಿ ಚೌಕ ನವದೆಹಲಿಯಲ್ಲಿದೆ. ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ಶೀತಲ ಸಮರ ಆರಂಭವಾಗಿದ್ದರಿಂದ. ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಯಾವುವೆಂದರೆ ಅಮೆರಿಕ, ಸಂಯುಕ್ತ ಸಂಸ್ಥಾನ ಮತ್ತು ರಷ್ಯಾ. ಎರಡನೇ ಮಹಾಯುದ್ಧದ ನಂತರ ಕೊನೆಗೊಂಡ ವರ್ಷ 1945. ಈಗ ಜಾಗತಿಕ ಸಂಸ್ಥೆಗಳ ಪಾಠನ ನೋಡ್ಕೊಂಡು ಬರುವ ವಿಶ್ವಸಂಸ್ಥೆ ಸ್ಥಾಪನೆ ವರ್ಷ 1945 ಅಕ್ಟೋಬರ್ 24. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ನ್ಯೂಯಾರ್ಕ್ ನಗರದಲ್ಲಿ. ವಿಶ್ವಸಂಸ್ಥೆ ಎಂಬ ಪದವನ್ನು ಬಳಸಿದವರು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಜಾಗತಿಕ ಸಂಸ್ಥೆ ಸಂಸತ್ತು ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಸಾಮಾನ್ಯ ಸಭೆ. ವಿಶ್ವಸಂಸ್ಥೆ ಪ್ರತಿ ಸದಸ್ಯ ರಾಷ್ಟ್ರವು ಸಾಮಾನ್ಯ ಸಭೆಗೆ ಕಳುಹಿಸಬೇಕಾದ ಪ್ರತಿನಿಧಿಗಳ ಸಂಖ್ಯೆ 5. ವಿಶ್ವಸಂಸ್ಥೆ ಸಚಿವ ಸಂಪುಟ, ಭದ್ರತಾ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡ್ ಹೇಗ್ನಲ್ಲಿದೆ. ದತ್ತಿ ಸಮಿತಿ ಆಡಳಿತ ಒಳಪಟ್ಟ ಸ್ವತಂತ್ರಗೊಂಡ ಕೊನೆಯ ಪ್ರದೇಶ ಪಲಾವು ಗಣರಾಜ್ಯ. ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ. ಏಕೆಂದರೆ ಇದು ಯಾವ ಭೂಪ್ರದೇಶವೂ ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿರುವುದಿಲ್ಲ. 1965ರಲ್ಲಿ ತನ್ನ ಕಾರ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ಆಶ್ರಯ ಸಂಸ್ಥೆ ಯುನಿಸೆಫ್ ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟದಿಂದ ಕರೆಯಲು ಕಾರಣವಾಗಿದೆ. ಜಾಗತಿಕ ಸಮಸ್ಯೆಗಳ ಶಾಂತಿಯುತ ಪರಿಹಾರಕ್ಕಾಗಿ ಪ್ರಯತ್ನಿಸುವುದರಿಂದ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಇಟಲಿಯ ರೋಮ್. ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ವ್ಯಾಪಾರ ಸಂಘಟನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಜಿನಿವಾದಲ್ಲಿದೆ. ಅಂತಾರಾಷ್ಟ್ರೀಯ ಕೇಂದ್ರ ಬ್ಯಾಂಕ್ ಪ್ರಥಮ ಆರ್ಥಿಕ ಆಧಾರ ಸ್ತಂಭ IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿದೆ. ಆಫ್ರಿಕನ್ ಒಕ್ಕೂಟ ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯಿತು? 1963.
ಆಸಿಯಾನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಇಂಡೋನೇಷ್ಯಾ ಜಕಾರ್ತದಲ್ಲಿದೆ. ಯುನಿಸೆಫ್ ಶುಭಾಶಯ ಪತ್ರಗಳನ್ನು ಕೊಂಡುಕೊಳ್ಳಬೇಕು, ಏಕೆಂದರೆ ಗಳಿಸಿದ ಹಣವನ್ನು ಮಕ್ಕಳ ಯೋಗಕ್ಷೇಮಕ್ಕಾಗಿ ಬಳಸಲ್ಪಡುವುದು. ಯುನಿಸೆಫ್ ಮಕ್ಕಳ ಅಭಿವೃದ್ಧಿಗೆ ಹೇಗೆ ಶ್ರಮಿಸುತ್ತಿದೆ? ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸುವ ಹಣವನ್ನು ಮಕ್ಕಳ ಯೋಗಕ್ಷೇಮಕ್ಕಾಗಿ ವಿನಿಯೋಗಿಸುವುದರಿಂದ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಕೇಂದ್ರ ಕಚೇರಿ ಇರುವುದು ನೇಪಾಳದ ಕಠ್ಮಂಡ್. ಸಾರ್ಕ್ ಸ್ಥಾಪನೆಯಾದ ವರ್ಷ 1985. ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಏಕೆಂದರೆ ಯುದ್ಧವನ್ನು ತಡೆಗಟ್ಟಿ ಶಾಂತಿ ಸ್ಥಾಪಿಸಲು. ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ರಾಷ್ಟ್ರಸಂಘ ವಿಫಲವಾಗಲು ಕಾರಣ ಎರಡನೇ ಮಹಾಯುದ್ಧ ಪ್ರಾರಂಭವಾದ್ದರಿಂದ. ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? 56. ಎರಡನೇ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪನೆಯಾದ ವಿಶ್ವಸಂಸ್ಥೆ ಆಶ್ರಯದ ಸಂಸ್ಥೆ ಯುನಿಸೆಫ್. ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್. ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಸಂಸ್ಥೆ ವಿಶ್ವ ವ್ಯಾಪಾರ ಸಂಘಟನೆ WTO. 1995 ಜನವರಿ 1. ವಿಶ್ವಸಂಸ್ಥೆಯ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಕೆ ಮಾಡಿದ್ದು 1942 ಜನವರಿ 1. ಉತ್ತಮ ಅಭ್ಯಾಸ ಮಾಡ್ಕೊಳ್ಳಿ, ಗಡಿಬಿಡಿ ಮಾಡ್ಕೊಳ್ಬೇಡಿ. ನಾಳೆ ಪರೀಕ್ಷೆ ಯಶಸ್ಸು ನಿಮ್ಮದೇ ಆಗಿರಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.